ಒಂದು 3 ದಿವಸ ಹಿಂದೆ ಎಸ್ಪೆಷಲಿ ಶನಿವಾರ ಮತ್ತು ರವಿವಾರ ನಮ್ಮ ಬೆಣ್ಣೆತೊರ ನದಿಯಲ್ಲಿ ನೀರು ಜಾಸ್ತಿ, ಕ್ಯಾಚ್ಮೆಂಟ್ ಏರಿಯಲ್ಲಿ ಜಾಸ್ತಿ ಮಳೆ ಬಂತು. ಅಲ್ಲಿ 7 ಗ್ರಾಮಗಳಲ್ಲಿ ಬಹಳ ಇಶ್ಯೂ ಆಯಿತು. ಅಲ್ಲಿ ನಾವು 7 ಕಡೆ ರಿಲೀಫ್ ಸೆಂಟರ್ಸ್, ಕಾಳಜಿ ಕೇಂದ್ರ ಸಹ ನಾವು ತೆರಳಿದ್ದೀವಿ. ಅಲ್ಲಿ 600ಕ್ಕಿಂತ ಜಾಸ್ತಿ ಜನರು ಅಲ್ಲಿ ಇದ್ದರು. ಈಗ ಎಲ್ಲರೂ ಅವ್ರವ್ರ ಮನೆಗೆ ವಾಪಸ್ ಹೋಗಿದ್ದಾರೆ. ಅದೇ ರೀತಿ ಈಗ ಮೊನ್ನೆ ನಮಗೆ ವಾರ್ನಿಂಗ್ ಬಂದಿದೆ, ಮಹಾರಾಷ್ಟ್ರ ಕಡೆ ಇರೋದು ಎಲ್ಲ ಇಂಜಿನಿಯರ್ಸ್ ಕಡೆಯಿಂದ ಮತ್ತು ಆ ಕಡೆ ಇರೋದು ಜಿಲ್ಲಾಡಳಿತ ವತಿಯಿಂದ ಉಜ್ನಿ, ಸೀನಾ, ವೀರ್ ಡ್ಯಾಮ್ ಮತ್ತು ಬೋರಿ ನದಿಯಿಂದ 4 ಕಡೆ ಸಹ ಅಲ್ಲಿ ಫ್ಲಡ್ಡಿಂಗ್ ಆಗಿದೆ. ಹಾಗಾಗಿ ಅವರು ನೀರು ಬಿಡಿಸ್ತಾರೆ, ಕರ್ನಾಟಕ ಕಡೆ ಬರುತ್ತೆ. ಬಿಜಾಪುರ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ ಇಫೆಕ್ಟ್ ಆಗುತ್ತೆ ಅಂತ ನಮ್ಮ 2 ಜಿಲ್ಲಾಧಿಕಾರಿಗಳಿಗೆ ಅವರು ಮಾಹಿತಿ ಶೇರ್ ಮಾಡಿದ್ದಾರೆ. ಶೇರ್ ಮಾಡಿರೋದು ಮಾಹಿತಿ ಪ್ರಕಾರ ಈಗಾಗಲೇ ನಾವು ಏನು ಇನ್ಫಾರ್ಮೇಷನ್ ಇಂಜಿನಿಯರ್ಸ್ ಅವರು ಸಂಗ್ರಹಣೆ ಮಾಡಿದ್ದಾರೆ, ಉಜ್ನಿ ನದಿಯಿಂದ 35,000 ಕ್ಯೂಸೆಕ್ಸ್, ಸೀನಾ ಜಲಾಶಯ ಕಡೆಯಿಂದ 1.5 ಲಕ್ಷ ಕ್ಯೂಸೆಕ್ಸ್, ವೀರ ಜಲಾಶಯದಿಂದ 30,000 ಕ್ಯೂಸೆಕ್ಸ್, ಬೋರಿ ಎಲ್ಲ ಸೇರ್ತೀವಿ ಅಂದರೆ 2.5 ಲಕ್ಷಕ್ಕಿಂತ ಜಾಸ್ತಿ ಕ್ಯೂಸೆಕ್ಸ್ ನೀರು ಹರಿತಾ ಬರ್ತಾ ಇದೆ. ಇದು ನಾಳೆ ಮಧ್ಯಾಹ್ನದಿಂದ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಸೇರುತ್ತೆ ಬಂದು ಕಲಬುರಗಿಯಲ್ಲಿ ಭೀಮಾ ನದಿಗೆ. ಸೊ ಭೀಮಾ ನದಿ ಪಥದಲ್ಲಿ ಇರೋದು ನಾವು ಈಗಾಗಲೇ 94 ವಿಲೇಜಸ್ ಏನು ಫ್ಲಡ್ ಎಫೆಕ್ಟೆಡ್ ಆಗುತ್ತೆ ಈಗಾಗಲೇ ನಾವು ಮ್ಯಾಪಿಂಗ್ ಮಾಡಿದ್ದೀವಿ. ಈಗಾಗಲೇ ಅದೆಲ್ಲ ಕಡೆ 100 ಕಡೆ ಕಾಳಜಿ ಕೇಂದ್ರ ನಾವು ಅವಶ್ಯಕತೆ ಇದ್ದಲ್ಲಿ ಮಾಡೋಕ್ಕೆ ತಯಾರಿದ್ದೀವಿ. ಎಲ್ಲ ಪ್ರತಿಯೊಂದು ಗ್ರಾಮಕ್ಕೆ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿ ನಾವು ನೋಡಲ್ ಅಧಿಕಾರಿಯ ಅಂತ ನೇಮಕಾತಿ ಮಾಡಿ ಅವ್ರನ್ನೂ ಹೋಗಿ ಫೀಲ್ಡಲ್ಲಿ ಕನ್ಸರ್ನ್ಡ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇರಬಹುದು, ಗ್ರಾಮ ಪಂಚಾಯತಿ ಸಿಬ್ಬಂದಿ ಇರಬಹುದು, ಲೋಕಲ್ ಅಡ್ಮಿನಿಸ್ಟ್ರೇಷನಲ್ಲಿ ಇರೋದು ಎಲ್ಲ ಇಲಾಖೆಯ ಸಿಬ್ಬಂದಿ ಇರಬಹುದು, ಅವ್ರ ಜೊತೆ ಸಂವಾದ ಮಾಡಿ ಲೋಕಲ್ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಎಲ್ಲರಿಗೆ ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಸಭೆ ಮಾಡಿ ಈಗಾಗಲೇ ಜನರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ. ಅದಲ್ಲದೆ ಜಾನುವಾರುಗಳು ನಾವು ರೆಸ್ಕ್ಯೂ ಮಾಡೋದು ಅವಶ್ಯಕತೆ ಇದ್ದಲ್ಲಿ ಒಂದು 40 ಕಡೆ ಎಲ್ಲೆಲ್ಲಿ ನಾವು ತಾತ್ಕಾಲಿಕ ಗೋಶಾಲೆ ಸ್ಥಾಪನೆ ಮಾಡಬಹುದು, ಆ ಜಾಗ ಸಹ ನಾವು ಗುರುತಿಸಿ ಇಟ್ಕೊಂಡಿದ್ದೀವಿ. ಅಲ್ಲಿ ಲೋಕಲ್ ಆಫೀಸರ್ಸ್ ಎಲ್ಲರಿಗೆ ಗೊತ್ತಿದೆ. ಎಸ್ಪೆಷಲಿ ಅಫ್ಜಲ್ಪುರ್, ಜೇವರ್ಗಿ, ಕಲಬುರ್ಗಿ ಮತ್ತು ಚಿತ್ತಾಪುರ ತಾಲೂಕುಗಳು ಎಫೆಕ್ಟ್ ಆಗಬಹುದು. ಹಾಗಾಗಿ ಆ ವಿಲೇಜಸಲ್ಲಿ ಒಬ್ಬ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಸಹ ನಾವು ನೇಮಕಾತಿ ಮಾಡಿದ್ದೀವಿ, ಅಲ್ಲಿ ಹೋಗಿ ಅವರು ಮಾನಿಟರ್ ಮಾಡಲಿ ಅಂತ. ಈಗ ಭೀಮಾ ನದಿ 400 ಮೀಟರ್ ಕಿಂತ ಜಾಸ್ತಿನೇ ಈಗ ಫ್ಲೋ ಆಗ್ತಾ ಇದೆ. ಹಾಗಾಗಿ ಎಲ್ಲ ಕಡೆ ನಾವು